ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಫ್ರೆಂಡ್ ಮನೆಗೆ ಹೋಗೋಣ ಅಂತೇಳಿ ಬೇಗ ಇವತ್ತು ಸಂಡೇ ಇರೋದ್ರಿಂದ ಮನೆಯೆಲ್ಲ ಕೆಲಸ ಮುಗಿಸಿ ಎಲ್ಲನೂ ಕೆಲಸ ಮುಗಿಸಿ ಹೊರಟಿದ್ದೀವಿ. ಈಗ ನಾನು ಪೂರ್ವಿ ಹೊರಟಿಗೆ ಅವರು ತುಂಬ ದಿವಸದಿಂದ ಕರೀತಾಯಿದ್ರು ಬನ್ನಿ ಬನ್ನಿ ಅಂತ. ನಾನು ಈ ಕಡೆ ಬಂದ ಮೇಲೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಅವ್ರ ಮನೆಗೆ ತುಂಬ ದಿವಸ ಅಂದರೆ ಹೆಚ್ಚು ಕಮ್ಮಿ ಒಂದು 2-3 ವರ್ಷದಿಂದ ಕರೀತಿದ್ದಾರೆ ಬನ್ನಿ ಮನೆಗೆ ಅಂತ. ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ನಾವೇ ಫ್ರೀ ಮಾಡಿಕೊಂಡು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ಇವಾಗ ಆಗಲೇ 2:45 ಆಗಿದೆ. ಹೆಚ್ಚು ಕಮ್ಮಿ 3 ಗಂಟೆ ಅಂದ್ಕೊಳ್ಳಿ. 3 ಗಂಟೆ ಇವಾಗ ಮನೆ ಬಿಡ್ತಾಯಿದ್ದೀನಿ. ಸೊ ಹೋದ್ಮೇಲೆ ಯಾವ ಫ್ರೆಂಡು ಯಾರು ಹೇಗೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಹಿಂಗಿದೆ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಕೂತ್ಕೊಂಡ್ರು ನಿಂತ್ಕೊಂಡ್ರು ಬೇವರ ನೀರು ಸುರಿತಾನೇ ಇದೆ. ಸೊ ಇವಾಗ ಆಚೆ ಹೊರಟಿದ್ದೀನಿ, ಅದೇ ಫ್ರೆಂಡ್ ಮನೆಗೆ ಅಂತ ಹೇಳಿದ್ನಲ್ಲ. ಸೊ ಹೊರಟೆ. ಪೂರ್ವಿ ಲಕ್ಕಿಗೂ ಮತ್ತು ರೋಲೆಕ್ಸ್ಗೆ ನೀರು ಹಾಕಕ್ಕೆ ಹೊರಟಿದ್ದಾಳೆ. ಯಾಕೋ ಗೊತ್ತಿಲ್ಲ, ನಮ್ಮ ರೋಲೆಕ್ಸ್ಗೆ ಕರಿಯನ್ಗೆ ಫುಲ್ ವಾಮೆಂಟ್ ಆಗ್ತಿದೆ. ಹಾಗಾಗಿ ಡಾಕ್ಟ್ರು ಬಂದು ಇಂಜೆಕ್ಷನ್ ಹಾಕಿ ಹೋಗಿದ್ದಾರೆ. 6 o'clockವರೆಗೂ ಅವನಿಗೆ ಏನೋ ನೀರು ಮಜ್ಜಿಗೆ ಊಟ ಏನೂ ಕೊಡಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವಳಿಗೆ ಅದಕ್ಕೆ ಹೇಳಿದೆ ಏನೂ ಹಾಕಬೇಡ ಬಾ ಅಂತ ಕರೆದೆ. ಸೊ ಬರ್ತಾ ಇದ್ದಾಳೆ. ಇಬ್ಬರು ಈಗ ಹೊರಡ್ತಾ ಇದ್ದೀವಿ. ನೋಡಿ ಪೂರ್ವಿ ಬಂದ್ಲೀಗ. ಇನ್ನೇನು ಹೊರಟಿದ್ದೀವಿ. ಸೊ ಪಾಪ ನನಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದಾರೆ. ಆಚೆ ಹೋಗೋದಾ ಇಲ್ಲ ಮನೇಲಿ ಮಾಡ್ತೀನಿ ಅಂದರೆ. ಸೊ ಮಗ ಏನೋ ಏನದು ಅಯೋಧ್ಯೆಗೆ ಹೋಗಿದ್ದಾರಂತೆ. ಸೊ ಹಾಗಾಗಿ ಆಚೆ ಹೋಗೋಣ ಅಂತ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಮನೇಲೆ ಏನಾದ್ರು ತಿನ್ನೋಣ ಬಿಡಿ ಅಂತ ಅಂದ್ರೂ ಅವ್ರು ಕೇಳ್ತಾ ಇಲ್ಲ. ಆಚೆ ಹೋಗೋಣ ಬನ್ನಿ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಆಚೆ ಅಂದರೆ ಎಲ್ಲಿ ಹೋಗೋದು. ಏನು ರೀಚ್ ಆಗ್ತಾ ಇದ್ದೀವಿ. ಸೊ ಅವಾಗಿಂದ ಕ್ಯಾಮ್ರಾ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾ ಇದ್ದಾರೆ ನೋಡಿ. ಇವಳು ಎಂತ ಬ್ಲಾಗರು ಅಂತ. ಸೊ ಈಗ ಇನ್ನೇನು ಆಂದವೇ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಆಚೆ ಹೋಗೋಣ ಬನ್ನಿ ಊಟಕ್ಕೆ ಆಚೆ ಹೋಗೋಣ ಅಂಥೇಳಿ. ಸರ್ ನಾನು ಬೇಡ ಏನು ಬೇಡ ಅಂದರೂ ಕೇಳ್ತಾ ಇಲ್ಲ ಅವರು. ಮನೇಲೇ ಮನೇಲಿರೋದೇ ಹಾಕಿ ಮನೇಲಿರೋದೇ ತಿನ್ನೋಣ ಅಂದರೂ ಕೇಳ್ತಾ ಇಲ್ಲ. ಸೊ ಹಾಗಾಗಿ ಹೊರಟಿದ್ದೀನಿ. ನನಗೋಸ್ಕರ ಪಾಪ ಕಾಯ್ತಾ ಇದ್ದಾರೆ. ಸೊ ನೋಡೋಣ ಎಲ್ಲಿ ಹೋಗ್ತೀವಿ ಏನು ಅಂತ ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ನೋಡೋಣ ಎಲ್ಲೋಗ್ತಿರ್ತೀವಿ ಅಂತ ತೋರಿಸ್ತೀವಿ. ಮಾತಾಡ್ರಿ. ಏನು ಮಾತಾಡೋದು? ಸರಿ ಫೈನಲಿ ಬಂದ್ವಿ ಅಂತ ಹೇಳು. ಹೇಳು. ಸದ್ಯಕ್ಕೆ ಫೈನಲ್ಲು ಬಂದ್ವಿ. ನೋಡೋಣ ಮೇಲೆ ಹೋಗೋಣ ಬನ್ನಿ. ಲಾಕ್ ಹಾಕ್ಬೇಕಾ? ಇದು ಮೆಟ್ಲು, ಇದು ಪಾರ್ಕಿಂಗ್. ಇದು ಒಂದು ಮನೆ ಇದೆಯಾ? ಒಂದು ಮನೆ ಇದೆ. ಬನ್ನಿ ಈಗ ಎಂಟ್ರೆನ್ಸ್ ಆಗುವ. ಸ್ಲಿಪ್ಪರ್ ಬಿಟ್ಟು ಹೋಗೋಣ ಬನ್ನಿ. ಏನಿಲ್ಲ, ಈಗ ಪ್ರಜ್ವಲ್ ಇಲ್ಲಿ ಜಸ್ಟ್ 5 minutes ಆಗಿ ಸದ್ಯಕ್ಕೆ ಒಂದು ಸ್ವಲ್ಪ ಬಜೆಟ್ ಕಮ್ಮಿ ಇದೆ. ಬೆಳಗ್ಗೆ ಏನ್ ಗೊತ್ತಾ, ನಿಮ್ ತರ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ನಾನು ಎಷ್ಟು ಕ್ಲೀನಾ. ಬೆಳಗ್ಗೆ ಏನಿಲ್ಲ 8 ಗಂಟೆಗೆ ಎದ್ದಿದ್ದೀವಿ. ಮನೋಜ್ ಇರ್ಲಿಲ್ವಲ್ಲ, ಆಂಟಿ ಕಲ್ಸಿರೋದು. ಅವ್ರ ಅಮ್ಮೀರ್ ಅವನ ಮಗನ ಬೈಯೋದು, ಅವ್ರಿಗೆ ಬೈಯೋದು, ಬರೀ ರೀಲ್ಸ್ ಬಂದು ಕಲಿಸೋದು. ಬಟ್ ಒಂದು 5 ನಿಮಿಷ ಎಷ್ಟು ನಿಮ್ಗೆ ಏನು ಮಾತಾಡಕ್ಕೆ ಬರಲ್ಲ ಅಂತ ಮದುವೆ ಆದ ಕಣ ಎಷ್ಟು ಮಾತಾಡ್ತೀಯ ಅಂತಾರೆ ಈಗ. ಹಂಗೆ ಹಣೆ ಬರಪ್ಪ ನಾವಂಗೆ ಅಂತೀವಷ್ಟೇ. ಹಣೆ ಬರೋದು ಮುಂದೆ ಏನೂ ಇಲ್ಲ. ನಾನು ಈಗಲೂ ಜಾತಕದೆಲ್ಲ ನಾನು ಒಂದು ದಿವ್ಸಕ್ಕೂ ಈಗ ಮನೋದು ಅಷ್ಟೇ. ನಾನು ಇಷ್ಟು ವರ್ಷ ಆಯ್ತದಲ್ಲ, ಒಂದು ದಿವ್ಸಕ್ಕೂ ಅವ್ರದ್ದು ಕೇಳಿಲ್ಲ. ನಮ್ಮಮ್ಮ ಹೇಳ್ತೀನಿ ವೀಡಿಯೋ ಮಾಡ್ಕೊಂತವಳೆ. ಅವಾಗಿಂದನೂ ಮಾಡ್ತಾ ಇದೀಯಾ? ಅವೆಲ್ಲ ಮಾತಾಡಿರೋದೇ ಅವೆಲ್ಲ ಮಾತಾಡಿ. ಆಂಟಿ ನನ್ನ ಟೀಮ್ ಮಾಡಿದ್ದು ಹಿಂಗಿತ್ತು. ನನ್ನ ಟೀಮ್ ಮಾಡಿದ್ನಲ್ಲ ಹಿಂಗಿತ್ತು.
ಟೀ ಸೂಪರ್ ಆಗಿ ಮಾಡಿದ್ದೆ. ಫಸ್ಟ್ ಕ್ಲಾಸಾ? ಫಸ್ಟ್ ಕ್ಲಾಸ್, ಸೂಪರ್. ಅಂಕಲ್ ಥ್ಯಾಂಕ್ಸ್ ಅಂಕಲ್. ಓಕೆ ಅಯ್ಯೋ ಮಾತಾಡು. ಏನು ಮಾತಾಡೋದು. ಸೊ ಫುಲ್ಲು ಇವತ್ತು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಲ್ಲ ನಾನು ಒಂದು ತಿಂಗಳಾಯ್ತು ಬರೀ ಮನೆ ಕೆಲಸನೇ ಮಾಡ್ಕೊಳ್ಳೋದಾಯ್ತು ನನ್ನಿಂದ ಇವಳಿಗೆ. ನಾನು ಒಂದು ಹೋಮ್ವರ್ಕು ಬರ್ದಿಲ್ಲ. ನಮ್ಮ ಕ್ಲಾಸ್ ಟೀಚರ್ಗೇನೋ ಗೊತ್ತಾಯ್ತು ಈ ವಿಷಯ. ಮತ್ತೆ ಆಮೇಲೆ ಆಗೋಗ್ಬಿಡುತ್ತೆ, ಏನೇನು ಆಗ್ಬಾರ್ದು ಅದು ಆಗೋಗ್ಬಿಡುತ್ತೆ ಅಂದರೆ ಏನಿಲ್ಲ, ಬರೀತಿ ಅನ್ನೋ ಒಂದು ಧೈರ್ಯ ನನಗೆ ಇದೆ. ಹಾಂ, ಸೊ ಹಾಗಾಗಿ ಅದಕ್ಕೆ ಈ ಧೈರ್ಯನೇ ನಾನು ನಿನ್ಮೇಲೆ ಉಳಿಸ್ಕೊಳ್ತೀನಿ. ಬರೆಯಲ್ಲ ಅನ್ನೋ ದಿನಕ್ಕೆ ಖುಷಿ ಆಯ್ತಾ ಇವಾಗ ಅಂಕಲ್ಲು ಆಂಟಿನೆಲ್ಲ ಅಲ್ಲ ಮಾತಾಡ್ದಾಗ? ಖುಷಿ ಆಯ್ತು. ಅದು ಓಕೆ. ಏನ್ ಬೆಳಗ್ಗೆಯಿಂದ ಸಂಜೆ ತನಕ ಏನ್ ಬೆಳಿಗ್ಗೆ ನಾವು ಹೋಗಿದ್ದೆ 3:30ಗೆ. 3:30 ಹೋದ್ವಾ? ಹೋಗಿ ಪಾಪ 3:30 ಇವಾಗ ಕೇಳಿಸ್ಕೊ 3:30 4 5 6 ಏನ್ 3.5 ಅವರ್ 4 ಅವರ್ ಏನ್ ಹೊರಟೆ ಹೊಡ್ಕೊಳ್ಳೋಂಥದ್ದು ಏನೈತೆ? ಏನ್ ನಾವಂತೂ ಯೂಸ್ಲೆಸ್ ಮಾತುಗಳಂತೂ ಏನು ಆಡಿಲ್ಲ. ಸೊ ಏನೋ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಒಳ್ಳೆ ಪಾಸಿಟಿವ್ ಆಗಿ ಮಾತಾಡ್ಕೊಂಡು ಬಂದ್ವಿ. ಅವ್ರಿಗೂ ತುಂಬ ಖುಷಿ ನಾನು ಮಾತಾಡೋದು ಅಂದರೆ. ಸೊ ಹಾಗಾಗಿ ಅಂಥ ವ್ಯಕ್ತಿಗಳ ಜೊತೆ ನಾವು ಬೆತ್ತಾಗ ಖುಷಿ ಆಗುತ್ತಲ್ವಾ. ಸುಮ್ಮನೆ ಕೆಲವು ನಮ್ಮನ್ನು ನೋಡಿದ್ರೆ ಸಾಕು ಹುಡ್ಕೊಳ್ಳೋರಾದ್ರೆ ಏನು ಮಾಡ್ತೀಯ? ಜಾಸ್ತಿ ಹುಡ್ಕೊಳ್ಳೋರೇ ಅಲ್ವಾ ಜಾಸ್ತಿ. ಪ್ರೀತಿಯಿಂದ ನಮ್ಮನ್ನು ನೋಡಬೇಕಾದ್ರೆ ನಾವು ಹಾಗೆ ಅವ್ರಿಗೂ ಪ್ರೀತಿಯಿಂದ ಗೌರವ ಕೊಡಬೇಕು. ನನಗಂತೂ ತುಂಬ ಖುಷಿ ಆಯಿತು. ಎಂಜಾಯ್ ಆಗಿ ತುಂಬ ಫೀಲ್ ಮಾಡಿಕೊಂಡು ಬಂದಿದ್ದೀನಿ. ನೋಡೋಣ, ಇನ್ನು 20 ದಿನ ಈಗ ಸ್ಕೂಲ್ಗೆ. ನಾನು ಬರ್ದಿಲ್ಲ ಅಂದರೆ ಇವ್ರನ್ನೇ ಕರೆಯೋದು. ನಮ್ಮ ಚೇರ್ಮನ್ ಸರ್ ಇವ್ರನ್ನೇ ಕರೆಯೋದು. ಕರೀರಿ, ಅವಾಗ ಇವರೇ ರೆಸ್ಪಾನ್ಸಿಬಲ್ ಆಗಬೇಕಲ್ವಾ? ನೋಡೋಣ ಏನಂತಾರೆ. ಸೊ ಇವಾಗ ನಮ್ಮ ರೂಟ್ ಇದು. ಸೊ ಮನೆಗೊಮ್ಮೆ ಸಿಗೋಣ. ಸೊ ಆಯಿತು. ಸೊ ನಿಮ್ಗೊಂದು ತೋರಿಸ್ಬೇಕಿತ್ತು. ಅಲ್ಲಿ ನಾವು ಫ್ರೆಂಡ್ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಅಂಕಲ್ದು ನನಗೆ 2 ಚಾಕ್ಲೇಟ್ ಕೊಟ್ಟರು. ಓಕೆನಾ? ಅದು ನನ್ನ ಫೇವ್ರೆಟ್ ಚಾಕ್ಲೇಟೇ. ಬಟ್ ಅವ್ರು ನನಗೆ 2 ಚಾಕ್ಲೇಟ್ ತಂದು ಕೊಟ್ಟರು. ನಾವು ಹೋಗ್ಬೇಕಾದ್ರೆ 5 ನಿಮಿಷ ಇರಿ, ನಾನು ಅವಳಿಗೋಸ್ಕರ ಏನೋ ಆರ್ಡ್ರ್ ಮಾಡಿದ್ದೀನಿ ಅಂತಂದ್ರೆ ಅದಕ್ಕೆ ನಮ್ಮಮ್ಮ ಫುಲ್ ಶಾಕು. ಏನು ನನ್ನ ಮಗಳಿಗೆ ಇಷ್ಟೊಂದು ಅಂದರೆ ಅವಳು ಚಿಕ್ಕ ಹುಡುಗಿ ಇದ್ದಾಗಿದ್ದಾನು ಅವ್ರಿಗೆ ತುಂಬ ಇಷ್ಟ. ಯಾವಾಗಲೂ ಹೇಳ್ತಿರ್ತಾರೆ ಪೂರ್ವಿಕನ ಕಂಡ್ರೆ ತುಂಬ ಇಷ್ಟ. ಅವಳು ಯಾವಾಗಲೂ ಬಂದಾಗ ನಾನು ಕರ್ಕೊಂಬಂದು ಮನೆಗೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಪೂರ್ವಿಕನ ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಬಣ್ಣವ್ರಿಗೆ. ಹಾಗಾಗಿ ಇವಳು ಇನ್ನೊಂದು ಮುಖವಾಡ ಗೊತ್ತಿಲ್ಲ ಅವ್ರಿಗೆ, ಹಾಗಾಗಿ ತುಂಬ ಇಷ್ಟಪಡ್ತಾರೆ. ಇವಳಿಗೆ ಏನೋ ಪಾಪ ಇಷ್ಟೊತ್ತವರೆಗೂ ಪೇಸನ್ಸಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳು ಯಾರೂ 3 ಅವರ್ 4 ಅವರ್ ಕೂತಿರಲ್ಲ. ನೋಡಿ ಪೂರ್ವಿಕ ಎಷ್ಟು ಚೆನ್ನಾಗಿ ಕೂತಿದ್ಲು ಅಂತ ಹೇಳಿ ಅವಳಿಗೆ ಆಚೆ ಹೋಗೋಣ ಬಾ ಅಂತ ಕರೆದ್ರು. ತಿನ್ಸ್ಕೊಂಬರ್ತೀನಿ ಹೋಗೋಣ ಅಂತ. ಇವಳು ಹೋಗಲಿಲ್ಲ. ಇಲ್ಲ ಹೊರಡೋಣ, ಟೈಮ್ ಆಗುತ್ತೆ ಅಂಥೇಳಿ ಬರ್ತೀವಿ ಅಂತ ಹೇಳಿದ್ವಿ. ಸೊ ಅವರು 5 ನಿಮಿಷಕ್ಕೆ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಚಾಕ್ಲೇಟು ಆರ್ಡ್ರ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಅದು ಖುಷಿನ ಹಂಚ್ಕೊಳ್ಳೋಕ್ಕೆ ನಿಮ್ಮ ಜೊತೆ ವಿಡಿಯೋ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಇನ್ನೊಂದು ರೂಪ ಗೊತ್ತಿಲ್ಲ ಅವರಿಗೆ. ಅಂದರೆ ಗೊತ್ತಿಲ್ಲ ಅಂದರೆ ನಾನು ಯಾವತ್ತೂ ತೋರಿಸ್ಕೊಡಲ್ಲ ಆಚೆಗಡೆ. ಮನೇಲಿ ಹೆಂಗಿರ್ತೀನಿ, ಜೋರು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ 1 ಅವರ್ 2 ಅವರ್ ಅಂದರೆ ಯಾರೇ ಆದರೂ, ಯಾರೇ ಪೇರೆಂಟ್ಸ್ ಆದರೂ, ಯಾರೇ ಅಂಕಲ್ ಆಂಟಿ ಆದರೂ ಒಳ್ಳೆಯವರು, ಒಳ್ಳೆ ಹುಡುಗಿ ಅಂದ್ಕೊತಾರಪ್ಪ. ಒಂದು ವಾರ ಒಂದು ದಿನ ಅಥವಾ 2 ದಿನ ನಮ್ಮ ಮನೇಲಿ ಇದ್ಬಿಟ್ರೆ ನನ್ನ ನಿಜವಾದ ಬಣ್ಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಬೇಡ ಹಿಂಗೆ ಇರುತ್ತೆ. ಸೊ ನಾನು ಚಾಕ್ಲೇಟ್ ತೋರಿಸ್ತೀನಿ. ಇದೇ 2 ಚಾಕ್ಲೇಟ್ ಡೈರಿ ಮಿಲ್ಕ್. ಇದು ನನಗೆ, ಇದು ನನಗೆ. ಇಲ್ಲ 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 ಇಲ್ಲ, ಒಂದು ನನ್ನ ಮಗನಿಗೆ, ಇನ್ನೊಂದು ಅವಳಿಗೆ. ನಾನು 2 ಅವರಿಂದ ಕಾಯ್ದಿದ್ದು. ಸೊ ಇದು 1 ಅವರ್ ಚಾಕ್ಲೇಟ್, ಇದು ಇನ್ನೊಂದು ಅವರ್ ಚಾಕ್ಲೇಟ್. ಇಲ್ಲ ಇಲ್ಲ ಇಲ್ಲ, ಅವನಿಗೊಂದು ನಿನ್ಗೊಂದು ಅಂತ 2 ಕೊಡಲ್ಲ. ಇಲ್ಲ ಇಲ್ಲ, ಕೊಡಲ್ಲ ಅಂದ್ರೆ ಕೊಡಲ್ಲ, ಕೊಡಬೇಕು. ಚಾಲೆಂಜ್ ಇಲ್ಲ. ಚಾಲೆಂಜ್ ನಾನು ಚಾಲೆಂಜ್ ಮಾಡಿದೆ. ಐ ಲವ್ ಚಾಲೆಂಜಸ್. ಸೊ ಈ 2 ಚಾಕ್ಲೇಟು ನನಗೆ ಬೇಕು. ನೀವೇ ಕಮೆಂಟ್ ಮಾಡಿ ಯಾರಿಗೆ ಬೇಕು ಈ ಚಾಕ್ಲೇಟು ಅಂತ. ಇದು ನನಗೆ ಬೇಕು. ಆಯ್ತು, ನೋಡೋಣ. ಅವನು ಕೊಡಲೇಬೇಕು. 1 ಪೀಸ್ ಕೊಡ್ತೀನಿ. ಇಲ್ಲ ಅಮ್ಮ ಅವತ್ತು ಅವ್ರ ಮನೆಗೆ ಹೋದಾಗೆಲ್ಲ 2 ಚಾಕ್ಲೇಟ್ ಕೊಟ್ಟರೆ ನಂಗೆ 1 ಚಾಕ್ಲೇಟ್ 1 ಪೀಸ್ ತಂದ್ಕೊಟ್ನಾ? ಇವಾಗ 2 ಕೊಟ್ಟಿದಾರಲ್ಲ, ಮಾದುಗೊಂದು ನಿನ್ಗೊಂದು. ಅವ್ರು ಹೇಳಿಲ್ಲ, ಅಂಕಲ್ ತಂದ್ಕೊಟ್ರು, ಅಂಕಲ್ ದುಡ್ಡು ಕೊಟ್ಟಿದ್ರು. ಆಂಟಿ ಹೇಳಕ್ಕೆ ಯಾವ ರೈಟ್ಸು ಇಲ್ಲ. ಇಲ್ಲ ಇಲ್ಲ ಇಲ್ಲ,
ಇಲ್ಲ ಇದು ನನಗೆ, ಯಾಕಂದ್ರೆ ನಾನು 2 3 ಅಲ್ಲ 4 ಕಾಯ್ದಿದ್ದಕ್ಕೆ ಅಂತ ಕೊಟ್ಟಿರೋದಲ್ಲ, ಅದು ಪ್ರೀತಿಯಿಂದ ಆ ಪ್ರೀತಿನ ಅಂದ್ರೆ ಅದು ನನಗೆ ಬರ್ಬೇಕು. ಅವ್ನ ಪ್ರೀತಿಯಿಂದ ಅವ್ನು ಬಂದಿದ್ರೆ ಅವನಿಗೆ ಸೇರ್ತಿದ್ದಿ ಚಾಕ್ಲೇಟ್. ಇವನ್ ಮಗ ಎಂತ ಒಳ್ಳೆಯವನು ಅಂತ ಏನು ಅನ್ಕೊಳ್ಬೇಡಿ, ಅವನು ಸಿಕ್ಕಾಪಟ್ಟೆ ಖತರ್ನಾಕ್ ನನ್ನ ಮಗ. ಅವ್ನು 1 ಪೀಸು ಕೊಡಲ್ಲ ನನಗೆ. ನೋಡಿ ಫ್ರೆಂಡ್ಸ್, ಸೊ ಈಗ ನಾನು ತಮ್ಮನ್ಗೆ ಹಿಂಗಂತಾರ ಹೇಳಿ. ಖತರ್ನಾಕಲ್ಲ, ಕ್ರಿಮಿನಲ್ ಮೈಂಡ್. ಒಂದು ಕ್ರಿಮಿನಲ್ಗಿಂತ ಕ್ರಿಮಿನಲ್ ಮೈಂಡ್. ಚಿಕ್ಕ ಮಗು, ಚಿಕ್ಕ ಹುಡುಗ, 5th ಸ್ಟ್ಯಾಂಡರ್ಡು. ಯಾರು ಚಿಕ್ಕ ಮಗು ಅಂತಾರೆ. ಸೊ ಒಂದು ಮಿಲ್ಕ್ ಶೇಕ್ ಮಾಡ್ತೀನಿ, ಇನ್ನೊಂದು ನಾನು ತಿಂತೀನಿ. ಓಕೆನಾ? ಅದು ಇಲ್ಲ, ಮಿಲ್ಕ್ ಶೇಕ್ ಮಾಡಿದೆಲ್ಲ ಅವನಿಗೆ ಕೊಟ್ಬಿಡ್ತೀನಿ. ಸೊ ನೋಡೋಣ. ಸೊ ಈ 2 ಚಾಕ್ಲೇಟ್ ಅವ್ರು ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಆಮೇಲೆ ನನ್ನ ಮೇಲೆ ಇಷ್ಟೊಂದು ಏನಂತಾರೆ ಅಭಿಮಾನ ಪ್ರೀತಿ ಇಟ್ಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಕಾಪಾಡ್ತೀನಿ ಅಂತ ಹೇಳ್ಬೋದಾ? ಹೇಳ್ಬೋದು, ಕಾಪಾಡ್ಕೊಳ್ತೀನಿ ನಾನು. ಸೊ ಈಗ ಕೆಳಗೆ ನಮ್ಮ ರೋಲೆಕ್ಸ್ಗೆ ಮತ್ತು ಲೆಕ್ಕಿಗೆ ಊಟ ಹಾಕಬೇಕು. ಸೊ ಊಟ ಹಾಕ್ಬಿಟ್ಟು ನೆಕ್ಸ್ಟ್ ಸಿಗುವ. ಬಾಯ್.